ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಮೇ 6, 2026ರಲ್ಲಿ ಅನ್ವಯವಾಗುವಂತೆ ಶನಿದೇವನ ರಹಸ್ಯ ಇಲ್ಲಿದೆ. ಶನಿದೇವನ ವಿಶೇಷ ಸಂದೇಶ. ನಮಸ್ಕಾರ ಪ್ರೀತಿಯ ಕುಂಭರಾಶಿಯ ಫ್ರೆಂಡ್ಸ್, ಇಂದಿನ ಈ ವಿಶೇಷ ವಿಡಿಯೋ ನಿಮ್ಮ ಜೀವನದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು ಆಗಲಿದೆ. ಬ್ರಹ್ಮಾಂಡದ ಅಧಿಪತಿ, ಕರ್ಮ ಫಲದಾತ ಮತ್ತು ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಶನಿದೇವ ಮಹಾರಾಜರು ಮೇ 6, 2026ರಿಂದ ಕುಂಭರಾಶಿಯವರಿಗಾಗಿ ಒಂದು ಅತ್ಯಂತ ಶಕ್ತಿಯುತ ಮತ್ತು ರಹಸ್ಯ ಸಂದೇಶವನ್ನು ಕಳಿಸಿದ್ದಾರೆ. ಕುಂಭರಾಶಿಯವರೇ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಪವಾಡ ಸಂಭವಿಸಲಿದೆ. ಈ ಸಂದೇಶವು ನಿಮ್ಮ ಕಷ್ಟದ ದಿನಗಳಿಗೆ ಪೂರ್ಣ ವಿರಾಮ ಇಟ್ಟು ಸುಖ ಸಮೃದ್ಧಿಯ ಹೊಸ ಬಾಗಿಲನ್ನು ತೆರೆಯಲಿದೆ. ಶನಿದೇವನು ಕುಂಭರಾಶಿಯ ಅಧಿಪತಿಯಾಗಿರೋದ್ರಿಂದ ಆತ ತನ್ನ ಸ್ವಂತ ಮನೆಯವರಿಗೆ ನೀಡುವ ಪ್ರತಿಫಲ ಯಾವಾಗಲೂ ಅತಿ ದೊಡ್ಡದಾಗಿರುತ್ತೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಹೋರಾಟ, 7ನೇ ಶನಿಯ ಪ್ರಭಾವ ಅಥವಾ ಜೀವನದ ಕಠಿಣ ಪಾಠಗಳು ನಿಮ್ಮನ್ನು ಹೈರಾಣಾಗಿಸಬಹುದು. ಎಷ್ಟು ಕಷ್ಟಪಟ್ಟರೂ ಕೂಡ ಪ್ರತಿಫಲ ಸಿಗ್ತಾ ಇಲ್ಲ, ಎಲ್ಲವೂ ಕೈ ಮೀರಿ ಹೋಗ್ತಾ ಇವೆ ಎಂಬ ಹತಾಶೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಸಾಲದ ಹೊರೆ, ಮಾನಸಿಕ ಒತ್ತಡ ಮತ್ತು ಜನರ ವಿರೋಧದಿಂದ ನೀವು ಬೆಂದು ಹೋಗಿರ್ಬೋದು. ಆದರೆ ಶನಿದೇವನು ಈಗ ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ನಿಂತಿದ್ದಾನೆ. ಆತ ಹೇಳುತ್ತಿದ್ದಾನೆ, ಕುಂಭರಾಶಿಯವರೇ, ನೀನು ನನ್ನ ಪ್ರಿಯ ಭಕ್ತ. ನೀನು ಶಿಸ್ತು, ಧೈರ್ಯ ಮತ್ತು ಸಹನೆಯನ್ನು ನಾನು ಪರೀಕ್ಷಿಸಿದ್ದು ಸಾಕು. ಈಗ ನಿನ್ನ ಕೈ ಹಿಡಿದು ಯಶಸ್ಸಿನ ಶಿಖರಕ್ಕೆ ಏರಿಸುವ ಜವಾಬ್ದಾರಿ ನನ್ನದು. ನಿನ್ನ ದುಃಖಗಳು ಇಂದಿಗೆ ಅಂತ್ಯವಾಗುತ್ತೆ. ನೋಡಿ ಫ್ರೆಂಡ್ಸ್, ಕುಂಭರಾಶಿಯವರು ಹುಟ್ಟುತ್ತಲೇ ದಾರ್ಶನಿಕರು ಮತ್ತು ಸಮಾಜದ ಹಿತ ಬಯಸುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಅಥವಾ ವೃತ್ತಿ ಜೀವನದ ಅಸ್ಥಿರತೆಯಿಂದಾಗಿ ನೆಮ್ಮದಿಯನ್ನು ಕಳೆದುಕೊಂಡಿರಬಹುದು. ಆದರೆ ಮೇ 6ರ ನಂತರ ಗ್ರಹಗಳ ಸಂಚಾರ ಸಂಪೂರ್ಣವಾಗಿ ಬದಲಾಗಲಿದೆ. ಮೊದಲನೇದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಭಾರಿ ಸುಧಾರಣೆ ಕಂಡುಬರುತ್ತೆ. ಶನಿದೇವನ ಕೃಪೆಯಿಂದಾಗಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ನಿಂತು ಹೋಗಿದ್ದ ಹಣ ವಾಪಸ್ ಬರ್ಬೋದು ಅಥವಾ ಹೊಸ ವ್ಯವಹಾರದ ಮೂಲಕ ಲಾಭವಾಗುತ್ತೆ. ಸಾಲದ ಸುಳಿಯಿಂದ ಹೊರಬರೋದಕ್ಕೆ ನಿಮಗೆ ಅದ್ಭುತ ದಾರಿಗಳು ಸಿಗಲಿವೆ. ಆದರೆ ನೆನ್ಪಿಡಿ, ಶನಿದೇವನು ನ್ಯಾಯದ ಹಣವನ್ನು ಮಾತ್ರ ಉಳಿಸ್ತಾನೆ. ಹಾಗಾಗಿ ಪ್ರಾಮಾಣಿಕತೆಯ ದಾರಿ ಬಿಡಬೇಡಿ. ಎರಡನೆಯದಾಗಿ, ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡುಬರುತ್ತೆ. ಉದ್ಯೋಗಸ್ಥರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ, ಅಥವಾ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಹೊಸ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ವ್ಯಾಪಾರಸ್ಥರಿಗೆ ಈ ಸಮಯವು ವಿಸ್ತರಣೆಯ ಕಾಲವಾಗಿರುತ್ತೆ. ಮೂರನೆಯದಾಗಿ, ನಿಮ್ಮ ಶತ್ರುಗಳ ವಿಚಾರ. ಕುಂಭರಾಶಿಯವರ ಪ್ರಗತಿಯನ್ನು ಸಹಿಸದವರು ನಿಮ್ಮ ದಾರಿಯಲ್ಲಿ ಅನೇಕ ಅಡೆತಡೆಗಳನ್ನು ಸೃಷ್ಟಿಸಬಹುದು. ಆದರೆ ಶನಿದೇವನು ನಿಮ್ಮ ರಾಶಿಯಲ್ಲೇ ಇರೋದರಿಂದ ನಿಮ್ಮ ವಿರುದ್ಧ ಸಂಚು ಮಾಡಿದವರು ತಾವಾಗಿಯೇ ಮರೆ ಆಗ್ತಾರೆ. ನೀವು ಯಾವ ವಿರುದ್ಧವೂ ಕೂಡ ದ್ವೇಷ ಸಾಧಿಸುವ ಅಗತ್ಯ ಇಲ್ಲ. ಕಾಲವೇ ಅವರಿಗೆ ಉತ್ತರ ನೀಡುತ್ತೆ. ನಾಲ್ಕನೆಯದಾಗಿ, ಕೌಟುಂಬಿಕ ಸುಖ ಮತ್ತು ಶಾಂತಿ. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹಗಳು ಅಥವಾ ಭಿನ್ನಾಭಿಪ್ರಾಯಗಳು ಮಾತುಕತೆಯ ಮೂಲಕ ಬಗೆಹರಿಯುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಬೆಳೆಯುತ್ತೆ. ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಅಥವಾ ಸಂತಾನ ಭಾಗ್ಯ ನಿರೀಕ್ಷೆಯಲ್ಲಿರುವವರಿಗೆ ಶುಭ ವಾರ್ತೆಗಳು ಕೇಳಿಬರುತ್ತೆ. 5ನೇದಾಗಿ, ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಕ್ತಿ. ದೀರ್ಘಕಾಲದ ಮಾನಸಿಕ ಒತ್ತಡ ಅಥವಾ ಆತಂಕದಿಂದ ಬಳಲುತ್ತಿದ್ದ ಕುಂಭರಾಶಿಯವರಿಗೆ ಈಗ ಹೊಸ ಚೈತನ್ಯ ಸಿಗಲಿದೆ. ಧ್ಯಾನ ಮತ್ತು ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಿ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತೆ. ಕುಂಭರಾಶಿಯವರೇ, ಶನಿದೇವನ ಈ ವಿಶೇಷ ಅನುಗ್ರಹ ಸದಾ ಇರಬೇಕಂದ್ರೆ ನೀವು ಕೆಲವು ಮಹತ್ವದ ಪರಿಹಾರಗಳನ್ನು ಮಾಡಬೇಕು. ಶನಿದೇವನು ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಯಾವಾಗಲೂ ಕೂಡ ಸತ್ಯದ ದಾರಿಯಲ್ಲಿ ನಡಿಬೇಕು. ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ ಹನುಮಾನ್ ಚಾಲಿಸವನ್ನು ಕೇಳುವುದು ನಿಮ್ಮ ಜೀವನದ ಎಲ್ಲ ದೃಷ್ಟಿದೋಷಗಳನ್ನು ನಿವಾರಿಸುತ್ತೆ. ಕಪ್ಪು ಎಳ್ಳು, ಕಪ್ಪು ಬಟ್ಟೆ ದಾನ ಮಾಡಿ, ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ. ಶನಿದೇವನು ನಿಮಗೆ ನೀಡುತ್ತಿರುವ ಈ ರಹಸ್ಯ ಸಂದೇಶ ನಿಮ್ಮ ಜೀವನದ ಶಕ್ತಿಯಾಗಿರುತ್ತೆ. ಮೇ 6, 2026ರಿಂದ ಆರಂಭವಾಗುವ ಈ ಕಾಲ ನಿಮ್ಮ ಜೀವನದ ಸುವರ್ಣ ಅಧ್ಯಾಯ ಆಗಲಿದೆ. ನೀವು ದೀರ್ಘಕಾಲದಿಂದ ಕನಸು ಕಂಡಿದ್ದ ವಿದೇಶ ಪ್ರಯಾಣ ಅಥವಾ
ಹೊಸ ಮನೆ ನಿರ್ಮಾಣ ಕಾರ್ಯ ಈ ಅವಧಿಯಲ್ಲಿ ವೇಗ ಪಡೆಯುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಅಧಿಕಾರ ಹೆಚ್ಚಾಗುವ ದಿನಗಳು ಹತ್ತಿರ ಬಂದಿವೆ. ಮುಂದಿನ 24 ಗಂಟೆಗಳು ಅತ್ಯಂತ ಪ್ರಮುಖವಾಗಿರುತ್ತೆ. ನಿಮಗೆ ಅನಿರೀಕ್ಷಿತವಾಗಿ ಒಂದು ಫೋನ್ ಕರೆ ಅಥವಾ ಸಂದೇಶ ಬರಲಿದೆ. ಅದು ನಿಮ್ಮ ಭವಿಷ್ಯದ ದೊಡ್ಡ ಸಮಸ್ಯೆಗೆ ದಾರಿ ತೋರಿಸುವ ಸುದ್ದಿಯಾಗಿರುತ್ತೆ. ಕುಂಭರಾಶಿಯವರೇ, ಶನಿದೇವನ ಜೊತೆಗೆ ಮಹಾದೇವನ ಆರಾಧನೆಯನ್ನು ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹರ ಹರ ಮಹಾದೇವ ಅಂತ ಬರೀರಿ. ಯಾಕೆಂದರೆ ಶನಿದೇವನಿಗೆ ಗುರು ಸಮಾನರಾದವರು ಶಿವಲಿಂಗ. ಸೂರ್ಯದೇವನಿಗೆ ಪ್ರತಿದಿನ ಬೆಳಿಗ್ಗೆ ಅರ್ಘ್ಯವನ್ನು ನೀಡಿ ಓಂ ಸೂರ್ಯಾಯ ನಮಃ ಅಂತ ಜಪಿಸಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡಿ ಜೀವನದಲ್ಲಿ ಸುಭದ್ರತೆಯನ್ನು ತರುತ್ತೆ. ಕುಂಭರಾಶಿಯ ಫ್ರೆಂಡ್ಸ್, ನಿಮ್ಮ ಮೇಲೆ ನಿಮಗೆ ಮೊದಲ ನಂಬಿಕೆ ಇರಲಿ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ನೋವು ನಿಮಗೆ ಪಾಠವಾಗಿದೆಯೇ ಹೊರತು ದೌರ್ಬಲ್ಯವಲ್ಲ. ಶನಿದೇವನು ನಿಮ್ಮನ್ನು ಒಬ್ಬ ಬಲಿಷ್ಠ ಮತ್ತು ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸಿದ್ದಾನೆ. ಕಪ್ಪು ನಾಯಿಗೆ ಆಹಾರ ನೀಡೋದನ್ನು ಮರಿಬೇಡಿ. ಪ್ರಾಣಿಗಳಲ್ಲಿ ದೈವತ್ವವನ್ನು ಕಾಣುವ ನಿಮ್ಮ ಗುಣ ಶನಿದೇವನಿಗೆ ತುಂಬಾ ಇಷ್ಟ. ನಿಮ್ಮ ಜೀವನದಲ್ಲಿ ಸುಖದ ಮಳೆ ಸುರಿಯೋದಕ್ಕೆ ಸಿದ್ಧ ಆಗಿದೆ. ಅದನ್ನು ವಿನಯದಿಂದ ಸ್ವೀಕಾರ ಮಾಡಿ. ಶನಿದೇವನ ಸಂದೇಶ ಅಂದರೆ ಧೈರ್ಯವಾಗಿ ಕೆಲಸ ಮಾಡು, ನಿನ್ನ ಪ್ರತಿ ಹೆಜ್ಜೆ ಕೂಡ ನಾನು ರಕ್ಷಣೆ ಮಾಡ್ತೇನೆ. ನಿಮ್ಮ ಪ್ರತಿಭೆ ಜಗತ್ತು ತಲೆಬಾಗುವ ಕಾಲ ಬಂದಿದೆ. ಆದರೆ ಈ ಯಶಸ್ಸಿನ ನಡುವೆ ನಿಮ್ಮ ವಿನಯ ಮತ್ತು ಮಾನವೀಯತೆಯನ್ನು ಮರಿಬೇಡಿ. ಸತ್ಕರ್ಮವೇ ಮನುಷ್ಯನ ನಿಜವಾದ ಆಸ್ತಿ. ಕುಂಭರಾಶಿಯವರೇ, ನಿಮ್ಮ ಈ ಹೊಸ ಜೀವನದ ಪಯಣ ಅತ್ಯಂತ ಸುಖಮಯವಾಗಿರಲಿ. ಕೊನೆಯದಾಗಿ, ಶನಿದೇವನ ಮೇಲಿನ ಅಚಲ ಭಕ್ತಿ ಮತ್ತು ನಿಮ್ಮ ಕೆಲಸದ ಮೇಲಿನ ನಿಷ್ಠೆ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಒಯ್ಯಲಿ. ಈ ರಹಸ್ಯ ಸಂದೇಶವನ್ನು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಮತ್ತು ಶನಿದೇವನ ಕೃಪೆಗೆ ಪಾತ್ರರಾಗೋದಕ್ಕೆ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.